Hi students, welcome to the 10th session of banking accounts. We will be solving balance sheet problems in this session. Balance sheet problems ಗಳನ್ನ ಈ ಸೆಷನ್ ಅಲ್ಲಿ ನಾವು ಸಾಲ್ವ್ ಮಾಡೋಣ. ಸೊ ಫಸ್ಟು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಶೆಡ್ಯೂಲ್ಸ್ಗಳು ಏನೇನಿದೆ ಅಂತ ಒಂದ್ಸತಿ ರೀಕ್ಯಾಪ್ ಮಾಡ್ಕೊಳ್ಳಿ. ಕ್ಯಾಪಿಟಲು ಶೆಡ್ಯೂಲ್ ನಂಬರ್ 1, ಶೆಡ್ಯೂಲ್ ನಂಬರ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, 3 ಡೆಪಾಸಿಟ್ಸ್, 4 borrowings, 5 other liabilities and provisions, 6 cash in hand and with RBI, 7 balance with other bank and money at call and short notice, 8 investment, 9 advances, 10 fixed asset, 11 other assets, 12 contingent liability. Interest earned 13, other income 14, interest expended 15 and operating expenses 16. In this session, we are going to solve only balance sheet problem. So if you have to remember all the schedules 1 to 16. But in this session, only 1 to 10 will be useful in this session. Okay. So look at this problem. It says that the following balances has been taken from Indian Bank Corporation and they have given the details. First, what you have to do when the problem you receive. Problem na ನೋಡಿದ ತಕ್ಷಣ ನೀವು ಫಸ್ಟು ಶೆಡ್ಯೂಲ್ಗಳನ್ನು ಗುರುತು ಮಾಡ್ಕೋಬೇಕು. ನಾನು ರೆಡ್ ಮಾರ್ಕಲ್ಲಿ ಶೆಡ್ಯೂಲ್ಸ್ಗಳನ್ನು ಬರೆದಿದ್ದೀನಿ, ಶೆಡ್ಯೂಲ್ಸ್ಗಳನ್ನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಫಸ್ಟ್ ಒನ್ನು ಶೇರ್ ಕ್ಯಾಪಿಟಲ್ ಶೆಡ್ಯೂಲ್ ನಂಬರ್ 1. ಓಕೆ, ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೀವೇನು ನೋಡ್ಕೋಬೇಕು ಅಂತ ಅಂದರೆ ಲಯಬಿಲಿಟಿನ ಅಸೆಟ್ಟಾ ಅಂತ. ಲಯಬಿಲಿಟಿ ಇದ್ದರೆ ಶೆಡ್ಯೂಲ್ ನಂಬರ್ 1ರಿಂದ ಶೆಡ್ಯೂಲ್ ನಂಬರ್ 5ವರೆಗೂ ಬರುತ್ತೆ. ಅಸೆಟ್ ಇದ್ದರೆ ಶೆಡ್ಯೂಲ್ ನಂಬರ್ 6ನಿಂದ ಶೆಡ್ಯೂಲ್ ನಂಬರ್ 11ವರೆಗೂ ಬರುತ್ತೆ. 12 ಕಂಟಿಂಜೆಂಟ್ ಲಯಬಿಲಿಟಿ. ಇದನ್ನು ನೀವು ಮರೀಲೇಬಾರ್ದು, ಜ್ಞಾಪಕ ಇಟ್ಕೋಬೇಕು. ಸೊ ಶೇರ್ ಕ್ಯಾಪಿಟಲ್ ಅಂದರೆ ಶೆಡ್ಯೂಲ್ ನಂಬರ್ 1, ಪ್ರಿಮೈಸಸ್ ಫಿಕ್ಸಡ್ ಅಸೆಟ್ ಆಗುತ್ತೆ ಶೆಡ್ಯೂಲ್ ನಂಬರ್ 10, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟಿಂಗ್ ಲಯಬಿಲಿಟಿ ಆಗುತ್ತೆ. ನಾವು ರಿಬೇಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡಿದಾಗ ನಾನು ಹೇಳಿದ್ದೆ ನಿಮಗೆ, ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟಿಂಗ್ ಇಸ್ ಶೆಡ್ಯೂಲ್ ನಂಬರ್ 5. ಓಕೆ, ಟ್ರಾವೆಲರ್ ಚೆಕ್ ಅಂತ ಅಂದರೆ ಬ್ಯಾಂಕು ಎಂಪ್ಲಾಯೀಸ್ಗೆ ಕೊಡತಕ್ಕದ್ದು. ಓಕೆ, ಸೊ ಟ್ರಾವೆಲರ್ ಚೆಕ್ ವಿಲ್ ಬಿ ಶೆಡ್ಯೂಲ್ ನಂಬರ್ 5. ಡೆಪಾಸಿಟಲ್ಲಿ ಅದೇ ಹೆಸರಿದೆ. ಡೆಪಾಸಿಟ್ ಯಾವ ಶೆಡ್ಯೂಲು? 3, ಶೆಡ್ಯೂಲ್ ನಂಬರ್ 3. ಲೋನ್ಸು ಕ್ಯಾಶ್ ಕ್ರೆಡಿಟು ಇದೆಲ್ಲ ಶೆಡ್ಯೂಲ್ ನಂಬರ್ 9. ರಿಸರ್ವ್ ಫಂಡ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಶೆಡ್ಯೂಲ್ ನಂಬರ್ 2. ಕ್ಯಾಶ್ ಇನ್ ಹ್ಯಾಂಡ್ ಏನಾಗುತ್ತೆ? ಅಸೆಟ್ ಆಗುತ್ತೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಇಸ್ 6 ಶೆಡ್ಯೂಲ್. ಕ್ಯಾಶ್ ವಿತ್ ಅದರ್ ಬ್ಯಾಂಕ್ ಅಂತ ಕೊಟ್ಟಾಗ, ಅದರ್ ಬ್ಯಾಂಕ್ಸ್ ಅಂತ ಅಂದರೆ ಶೆಡ್ಯೂಲ್ ನಂಬರ್ 7. ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಾಗ ಇಟ್ ಇಸ್ 6 ಶೆಡ್ಯೂಲ್. ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್. ಓಕೆ, ಸೊ ವೆನ್ ಎವರ್ ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್ ಕಮ್, ವಾಟ್ ಯು ಹ್ಯಾವ್ ಟು ಡೂ ಇಸ್, ಯೋಚನೆ ಮಾಡಿ ಎಲ್ಲಿ ಬರುತ್ತೆ? ಶೆಡ್ಯೂಲ್ ನಂಬರ್ 6 ಶೆಡ್ಯೂಲ್ ನಂಬರ್ 7? ಎಸ್, ಶೆಡ್ಯೂಲ್ ನಂಬರ್ 7ಅಲ್ಲಿ ಬರುತ್ತೆ. ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ಟರ್ಮ್ ಅಂತ. ದಿಸ್ ಈಸ್ ಅನದರ್ ಕೈಂಡ್ ಆಫ್ ಅಸೆಟ್. ಇದು ಕಂಪನಿಗೆ ಅಸೆಟ್ ಆಗುತ್ತೆ. ನಾನು ಹೇಳಿದೆ ನಿಮಗೆ, ಫೈನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಮನಿ ಮಾರ್ಕೆಟ್, ಕಾಲ್ ಮನಿ ಮಾರ್ಕೆಟ್ಸ್ ಎಲ್ಲ ಬರುತ್ತಲ್ಲ, ಜ್ಞಾಪಕ ಮಾಡ್ಕೊಳ್ಳಿ. ಸೊ ಮನಿ ಅಟ್ ಕಾಲ್ ಅಂದರೆ ಇಟ್ ಇಸ್ ಅನ್ ಅಸೆಟ್. ಇಟ್ಸ್ ಅ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದ ಬ್ಯಾಂಕ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸು ಶೆಡ್ಯೂಲ್ ನಂಬರ್ 2 ಬರುತ್ತೆ. ಓಕೆ, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಅಂತ ಅಂದರೆ ಇಟ್ಸ್ ಅ ಪ್ರಾಫಿಟ್. ಓಕೆ, ಸೊ ಶೆಡ್ಯೂಲ್ ನಂಬರ್ 2ಗೆ ಬರುತ್ತೆ. ನೆಕ್ಸ್ಟು ಇನ್ವೆಸ್ಟ್ಮೆಂಟಿಗೆ ಸಪ್ರೇಟ್ ಸ್ಕೆಡ್ಯೂಲ್ ಇದೆ. ಏನೇನು ಹೂಡಿಕೆ ಮಾಡುತ್ತೋ ಬ್ಯಾಂಕು, ಶೆಡ್ಯೂಲ್ ನಂಬರ್ 8. ಬಿಲ್ಸ್ ಪರ್ಚೇಸ್ಡ್ ಅಂತ ಅಂದರೆ ಬ್ಯಾಂಕ್ ಬೈಯಿಂಗ್ ದ ಬಿಲ್ಸ್ ಫ್ರಮ್ ದ ಕ್ರೆಡಿಟರ್. ಓಕೆ, ಸೊ ಪರ್ಚೇಸರ್. ಓಕೆ, ಆವಾಗ ಸೊ ಆ ಬಿಲ್ಸ್ ಪರ್ಚೇಸ್ಡ್ ಏನಾಗುತ್ತೆ? ಶೆಡ್ಯೂಲ್ ನಂಬರ್ 9ಗೆ ಬರುತ್ತೆ. ಅಕ್ಸೆಪ್ಟೆನ್ಸ್ ಫಾರ್ ಕಸ್ಟಮರ್ ಅಂತ ಅಂದರೆ ಇಟ್ಸ್ ಅ ಸ್ಟೇಟ್ಮೆಂಟ್. ಓಕೆ, ಸೊ ಕಸ್ಟಮರ್ ಅಕ್ಸೆಪ್ಟ್ ಮಾಡಿದ್ರೆ ಇಟ್ ಈಸ್ ಅ ಪ್ರಾಫಿಟ್. ಕಸ್ಟಮರ್ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಬಿಲ್ಲು ಲಾಸ್ ಆಗುತ್ತೆ. ಸೊ ಒಂದು ಕಂಟಿಂಜೆಂಟ್ ಸಿಚುವೇಶನ್ ಇದೆ. ಸೊ ಅದು ಶೆಡ್ಯೂಲ್ ನಂಬರ್ 12. ಬಿಲ್ಸ್ ಫಾರ್ ಕಲೆಕ್ಷನ್ ಇಸ್ ಶೆಡ್ಯೂಲ್ ನಂಬರ್ 12. ಅಂದರೆ ಬಿಲ್ಸ್ ಇನ್ನೂ ಕಲೆಕ್ಟ್ ಮಾಡಬೇಕಾಗಿದೆ ಅಂತ ಅಂದರೆ, ಸೊ ಅದು ಶೆಡ್ಯೂಲ್ ನಂಬರ್ 12 ಬರುತ್ತೆ. ಯಾಕೆ ಅಂತ ಅಂದರೆ ಕಂಟಿಂಜೆಂಟ್ ಸಿಚುವೇಶನ್, ಕಲೆಕ್ಟ್ ಆಗಬಹುದು, ಕಲೆಕ್ಟ್ ಆಗದೆ ಹೋಗ್ಬೋದು. ಆದರೆ ಬಿಲ್ಸ್ ಪರ್ಚೇಸ್ ನೀವು ತಗೊಂಡ್ರೆ ಕ್ಲಿಯರ್ ಕಟ್ ಆಗಿದೆ. ಬಿಲ್ಸ್ ಪರ್ಚೇಸ್ ಟು ಬಿಲ್ಸ್ ಫಾರ್ ಕಲೆಕ್ಷನ್ಗೆ ವ್ಯತ್ಯಾಸ ಇದೆ. ಬಿಲ್ಸ್ ಪರ್ಚೇಸ್ಡ್ ಅಂತ ಅಂದರೆ ಬ್ಯಾಂಕ್ ಇಸ್ ಬೈಯಿಂಗ್ ದ ಬಿಲ್ಸ್ ಫ್ರಮ್ ದ ಸೆಲ್ಲರ್.
ಓಕೆ, ಬಿಲ್ಸ್ ಆಫ್ ಎಕ್ಸ್ಚೇಂಜು ನೀವು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಓಕೆ, ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಆ ಇನ್ಸ್ಟ್ರೂಮೆಂಟ್ನ ಬ್ಯಾಂಕ್ ತಗೊಂಡು ಸೆಲ್ಲರ್ಗೆ ಮುಂಚಿತವಾಗಲೇ ದುಡ್ಡು ಕೊಟ್ಬಿಟ್ಟು ಆಮೇಲೆ ಮೆಚುರಿಟಿ ಡೇಟ್ ಆದಾಗ ಬೈಯರಿಂದ ಕಲೆಕ್ಟ್ ಮಾಡೋದು. ಓಕೆ, ಸೊ ಬಿಲ್ಸ್ ಪರ್ಚೇಸ್ಡ್ ಬಂದು ಏನಾಗುತ್ತೆ, ಇಟ್ಸ್ ಅ ಅಸೆಟ್. ಆದರೆ ಬಿಲ್ಸ್ ಫಾರ್ ಕಲೆಕ್ಷನ್ ಅನ್ನೋದು ಕಂಟಿಂಜೆಂಟ್ ಲಯಬಿಲಿಟಿ ಆಗುತ್ತೆ. ಡಿಪ್ರಿಸಿಯೇಷನ್ ಫಂಡ್ ಆನ್ ಪ್ರಿಮೈಸಸ್. ಫಂಡ್ ಡಿಪ್ರಿಸಿಯೇಷನ್ ಅಂದರೆ ಎಲ್ಲಿ ಯಾವುದಕ್ಕೆ ಚಾರ್ಜ್ ಮಾಡ್ತೀವಿ, ಫಿಕ್ಸಡ್ ಅಸೆಟ್ಗೆ ಚಾರ್ಜ್ ಮಾಡ್ತೀವಿ. ಸೊ ಫಿಕ್ಸಡ್ ಅಸೆಟ್ ಯಾವ ಶೆಡ್ಯೂಲ್ ಬರುತ್ತೆ, ಶೆಡ್ಯೂಲ್ ನಂಬರ್ 10. ಸೊ ಡಿಪ್ರಿಸಿಯೇಷನ್ ಫಂಡು ಕೂಡ ಶೆಡ್ಯೂಲ್ ನಂಬರ್ 10 ಅದರಲ್ಲಿ ಮೈನಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಕ್ಯಾಶ್ ವಿತ್ RBI. ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ವಿತ್ RBI ಬೋತ್ ಆರ್ ಕಮಿಂಗ್ ಅಂಡರ್ ಶೆಡ್ಯೂಲ್ ನಂಬರ್ 6. ನೆಕ್ಸ್ಟು ಪೆನ್ಷನ್ ಫಂಡ್ ಇಸ್ ಅ ಪೇಮೆಂಟ್ ಲಯಬಿಲಿಟಿ. ಬ್ಯಾಂಕು ಅವರ ಎಂಪ್ಲಾಯೀಸ್ಗೆ ಕೊಡುವಂತಹ ಫಂಡ್ಸ್. ಸೊ ವೆನ್ ಲಯಬಿಲಿಟಿ ಬಿಕಮ್ಸ್ ಅ ಲಯಬಿಲಿಟಿ. ಓಕೆ, ಪೇಮೆಂಟ್ ಮಾಡಬೇಕು ಅಂದರೆ ಲಯಬಿಲಿಟಿ ಆಗುತ್ತೆ. ಸೊ ಶೆಡ್ಯೂಲ್ ನಂಬರ್ 5. ಆಮೇಲೆ ಅಡ್ಜಸ್ಟ್ಮೆಂಟ್. ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ಸೆಷನಲ್ಲೇ ಕೂಡ, ಯಾವಾಗಲೂ ಮೇನ್ ಪ್ರಾಬ್ಲಮ್ ಈ ಪರ್ಟಿಕ್ಯುಲರ್ 14 ಮಾರ್ಕ್ಸ್ ಆಗಲಿ 6 ಮಾರ್ಕ್ಸ್ ಆಗಲಿ 2 ಭಾಗವಾಗಿ ಮಾಡಿರ್ತಾರೆ. ಒಂದು ಮೇನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಎರಡನೇದು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಮೇನ್ ಪ್ರಾಬ್ಲಮಲ್ಲಿ ಬರೋದು ಒಂದೇ ಸತಿ ಬರುತ್ತೆ, ಬ್ಯಾಲೆನ್ಸ್ ಶೀಟಲ್ಲಿ ಬರ್ಬೋದು ಅಥವಾ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಬರ್ಬೋದು. ಆದರೆ ಅಡ್ಜಸ್ಟ್ಮೆಂಟಲ್ಲಿರೋದು 2 ಕಡೆ ಕಡ್ಡಾಯವಾಗಲೂ ಬರಲೇಬೇಕಾಗುತ್ತೆ. ನೋಡಿ, ಈಗ ಟ್ರಾವೆಲರ್ಸ್ ಚೆಕ್ ಪೇಡ್ 10,000. ಸೊ ಟ್ರಾವೆಲರ್ ಚೆಕ್ಕು ಆಲ್ರೆಡಿ ನಾವು ನೋಡಿ 3rd ಐಟಮ್ 5th ಶೆಡ್ಯೂಲಲ್ಲಿ ತಗೊಂಡಿದ್ದೀವಿ. ಸೊ ಇದು ಮತ್ತೆ ಶೆಡ್ಯೂಲ್ ನಂಬರ್ 5ಅಲ್ಲಿ ತಗೋಬೇಕಾಗತ್ತೆ, ಪ್ಲಸ್ ಶೆಡ್ಯೂಲ್ ನಂಬರ್ 6ಅಲ್ಲಿ. ಓಕೆ, ಶೆಡ್ಯೂಲ್ ನಂಬರ್ 6ಅಲ್ಲಿ ಮೈನಸ್ ಮಾಡಬೇಕಾಗತ್ತೆ, ಯಾಕಂದರೆ ದುಡ್ಡು ಹೋಗ್ತಾ ಇದೆ ಅಂತ. ಶೆಡ್ಯೂಲ್ ನಂಬರ್ 5ಅಲ್ಲಿ ಯು ಹ್ಯಾವ್ ಟು ಟೇಕ್ ಇಟ್ ಕನ್ಸಿಡ್ರೇಷನ್, ಯು ಹ್ಯಾವ್ ಟು ಆ್ಯಡ್ ಇಟ್. ಆ ಅಡ್ಜಸ್ಟ್ಮೆಂಟ್ ಬಂದಾಗ ಹೇಳ್ತೀನಿ. ಮನಿ ಅಟ್ ಕಾಲ್ ರೆಕವರ್ಡ್ 20,000 ಅಂತ ಅಂದರೆ, ರೆಕವರಿ ಅಂತ ಅಂದರೆ ಮನಿ ಅಟ್ ಕಾಲ್ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟು ರೆಕವರಿ ಅಂತ ಅಂದರೆ ಇನ್ ಕ್ಯಾಶ್ ಆಗಿದೆ ಅಂತ. ಸೊ ಅಂತಹ ಸನ್ನಿವೇಶದಲ್ಲಿ ಶೆಡ್ಯೂಲ್ ನಂಬರ್ 6 ಮತ್ತು ಶೆಡ್ಯೂಲ್ ನಂಬರ್ 7 ಎರಡರಲ್ಲೂ ಬರುತ್ತೆ. ಶೆಡ್ಯೂಲ್ ನಂಬರ್ 7ಅಲ್ಲಿ ಮೈನಸ್ ಮಾಡಬೇಕಾಗುತ್ತೆ, ಯಾಕೆ ಅಂತ ಅಂದರೆ ಅಷ್ಟು ಮನಿ ಅಟ್ ಕಾಲ್ ರೆಕವರಿ ಆಗಿದೆ ಅಂತ. ಶೆಡ್ಯೂಲ್ ನಂಬರ್ 6ಅಲ್ಲಿ ಹಾಗೆ ನಾವು ಕ್ಯಾಶ್ ಬಂದಿದೆ ಅಂತ ಆ ರೀತಿಯಲ್ಲಿ ತಗೋಬೇಕಾಗುತ್ತೆ. ಸೊ ಇಷ್ಟು ಶೆಡ್ಯೂಲ್ಸು. ಸೊ ಈ ಸೆಷನಲ್ಲಿ ನಾವು ವಿ ವಿಲ್ ಡೂ ಅರೌಂಡ್ 5 ಶೆಡ್ಯೂಲ್ಸು ಮಾಡೋಣ. ಫಸ್ಟು ಕ್ಯಾಪಿಟಲ್ ನೋಡಿ, ಕ್ಯಾಪಿಟಲ್ ಎಷ್ಟಿದೆ, 2,000 ಶೇರ್ಸ್ ಆಫ್ ₹100 ಈಚ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ಕೊಳ್ಳಿ, ಆ ರೀತಿನೇ ಬರಿಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ 2,000 ಶೇರ್ಸ್ ಆಫ್ ₹100 ಈಚ್, 2 lakhs ಅಂತ ತಗೊಳ್ಳಿ. ದೇರ್ ಇಸ್ ನೋ ಕಾಲ್ಸ್ ಇನ್ ಅರಿಯರ್ಸ್, no calls in advance, no forfeiture. So just share capital. Next to reserves and surplus, you have a look at here. Reserves and surplus, yes, it is there. 3 lakhs is there. Any other item ನೋಡಿ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದು ಬರುತ್ತೆ, ಸರ್ಪ್ಲಸ್ ನಾನು ಹೇಳಿದ್ದೆ. ಸೊ ಈ 2 ಐಟಮು ನಿಮ್ಮ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸಲ್ಲಿ ಬರುತ್ತೆ. ಸೊ ಯು ಜಸ್ಟ್ ಹ್ಯಾವ್ ಅ ಲುಕ್ ಎಟ್ ಹಿಯರ್. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಸ್ಟ್ಯಾಟ್ಯುಟರಿ ರಿಸರ್ವ್ 3 lakhs and surplus 45,000. ನೆಕ್ಸ್ಟ್ ಶೆಡ್ಯೂಲ್ ಇಸ್ ಶೆಡ್ಯೂಲ್ ನಂಬರ್ 3. ಶೆಡ್ಯೂಲ್ ನಂಬರ್ 3 ಗುರುತು ಯಾವುದು ಮಾಡ್ಕೊಂಡಿದ್ದೀವಿ ನೋಡಿ, ಡೆಪಾಸಿಟ್ಸ್ ಇದೆ. ಎಸ್, ದೆನ್ ವಾಟ್ ಎಲ್ಸ್ ಇಸ್ ದೇರ್? ದಟ್ಸ್ ಆಲ್, ಓನ್ಲಿ 1 ಐಟಮ್ ಇನ್ ಶೆಡ್ಯೂಲ್ ನಂಬರ್ 3. ಓಕೆ, ಸೊ ಫಿಕ್ಸ್ಡ್ ಡೆಪಾಸಿಟ್ ಐ ಹ್ಯಾವ್ ಟೇಕನ್ ಓನ್ಲಿ 1 ಐಟಮ್. ನೆಕ್ಸ್ಟು ಬಾರೋಯಿಂಗ್ಸ್ ನೋಡೋಣ. ಬಾರೋಯಿಂಗ್ಸ್ ಇಸ್ ಶೆಡ್ಯೂಲ್ ನಂಬರ್ 4. ಇಸ್ ದೇರ್ ಎನಿ ಐಟಮ್ ರಿಲೇಟೆಡ್ ಟು ಬಾರೋಯಿಂಗ್ಸ್? No, there is no items related to borrowings. Even though borrowings items illa anta andru ಆ ಶೆಡ್ಯೂಲ್ ಅನ್ನು ಬರೆದ್ಬಿಟ್ಟು you are supposed to write nil. You are supposed to write nil. Next, let us look at the schedule number 5. Look at the schedule number 5. You have an important adjustment. Okay, traveler check ನೋಡಿ 2 lakhs. ಅಡ್ಜಸ್ಟ್ಮೆಂಟಲ್ಲಿ ಟ್ರಾವೆಲರ್ ಚೆಕ್ ಪೇಡ್ ಅಂತ ನಾವು ಮಾಡಿದ್ವಿ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಯು ಕ್ಯಾನ್ ಹ್ಯಾವ್ ಅ ಲುಕ್ ಹಿಯರ್. ಎಸ್, ಸಿ ಟ್ರಾವೆಲರ್ ಚೆಕ್ ಪೇಡ್. ಓಕೆ, ಟ್ರಾವೆಲರ್ ಚೆಕ್ 2 lakhs. ಸೊ 2 lakhs ಅಲ್ಲಿ 10,000 rupees ಯು ಆರ್ ಸಪೋಸ್ ಟು ಮೈನಸ್. ದಿಸ್ ಇಸ್ ಅ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್. ಆ್ಯಂಡ್ ಟು ದ ಔಟರ್ ಕಾಲಮ್ 1,90,000 ಯು ಆರ್ ಸಪೋಸ್ ಟು ಪಿಕ್.
Other than this, what are the other items in the other liabilities? Schedule number 5. See here, you have ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟಿಂಗ್, ಎಸ್. ಆಮೇಲೆ ಟ್ರಾವೆಲರ್ ಚೆಕ್ ತಗೊಂಡಿದ್ದೀವಿ. ನೆಕ್ಸ್ಟ್ ಯಾವ ಐಟಮ್ ಇದೆ? ಎಸ್, ಯು ಹ್ಯಾವ್ ಪೆನ್ಷನ್ ಫಂಡ್. ಸೊ 2 ಐಟಮು, ನಮಗೆ 3 ಐಟಮ್ ಮೇನ್ ಆಗಿ ಶೆಡ್ಯೂಲ್ ನಂಬರ್ 5 ಬರುತ್ತೆ. ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟಿಂಗ್, ಟ್ರಾವೆಲರ್ ಚೆಕ್ಕು ಮತ್ತು ಪೆನ್ಷನ್ ಫಂಡ್. ಇದು 3 ತಗೊಂಡು ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಸೆಷನಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ? ಬ್ಯಾಲೆನ್ಸ್ ಶೀಟ್ ಪ್ರಾಬ್ಲಮ್ ನೋಡಿದ್ವಿ, ಶೆಡ್ಯೂಲ್ಸನ್ನು ರಿವೈಸ್ ಮಾಡಿದ್ವಿ, ಆಮೇಲೆ 5 ಮುಖ್ಯವಾದ ಶೆಡ್ಯೂಲ್ಸ್, 1ರಿಂದ 5 ಶೆಡ್ಯೂಲ್ಸ್ಗಳನ್ನು ನಾವು ಮಾಡಿದ್ದೀವಿ. ಸೊ ಈ ಸೆಷನ್ನು ನೆಕ್ಸ್ಟ್ 11, ಇದು 10th ಸೆಷನ್ನು. 11th ಸೆಷನಲ್ಲಿ ಇನ್ನೂ 5 ಶೆಡ್ಯೂಲ್ಸ್ಗಳನ್ನು ನಾವು ಮಾಡೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. Take care. Bye.